ಅವರು ಸಫಾರಿ ಬೇಡ ಅಂತಿದ್ರು. ಸಫಾರಿ ಇದ್ರೆ ಪ್ರಾಣಿಗಳಿಗೂ ತೊಂದರೆ, ನಮಗೂ ತೊಂದರೆ ಅಂತ ಒತ್ತಾಯಿಸಿದ್ರು. ಕೆಲವು ದಿನಗಳಿಂದ ಸಫಾರಿಯನ್ನು ಬಂದ್ ಮಾಡಲಾಗಿತ್ತು. ಕಾಡಿನ ಅಕ್ಕಪಕ್ಕದ ಗ್ರಾಮಗಳು ಮತ್ತು ಕಾಡಲ್ಲಿರೋ ಪ್ರಾಣಿಗಳು ನೆಮ್ಮದಿಯಾಗಿದ್ವು. ಈಗ ಮತ್ತೆ ಆ ನೆಮ್ಮದಿಗೆ ಭಂಗ ಬಂದಿದೆ. ಭಾರೀ ವಿರೋಧದ ನಡುವೆಯೂ ಸಫಾರಿ ಆರಂಭವಾಗಿತ್ತು. ಕಾಡಂಚಿನ ಗ್ರಾಮಸ್ಥರು, ರೈತರು ರೊಚ್ಚಿಗೆದ್ದಿದ್ದಾರೆ. ಸಫಾರಿ ಹಂತ ಹಂತವಾಗಿ ಪುನರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಅರಣ್ಯ ಇಲಾಖೆ ತೀರ್ಮಾನ ಮಾಡಿದೆ ಅನ್ನುವಂಥ ಒಂದು ಮಾತನ್ನು ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರಕ್ಕೆ ಅಯ್ಯಯ್ಯೋ ಏಕೆ ಬೇಕು ನ್ಯಾಯ ಬೇಕು. ರೈತರು ಸಿಡಿದೆದ್ದಿದ್ದಾರೆ. ರೈತ ಸಂಘಟನೆಗಳು ಅಖಾಡಕ್ಕೆ ಇಳಿದಿವೆ. ರೈತ ನಾಯಕರು ಸರಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾಗಿದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ಕಿಡಿಕಾರ್ತಾಗಿದ್ದಾರೆ. ಸಫಾರಿ ಬೇಡವೇ ಬೇಡ ಅಂತಿದ್ದಾರೆ. ಮೈಸೂರಿನ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಅರಣ್ಯ ಮಂತ್ರಿಯ ವಿರುದ್ಧವೂ ಕಾಡಿನ ಬದಲು ಕಾಸನ್ನು ಕಾಪಾಡುವಂತಹ ಕಾಡು ಮಂತ್ರಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರೆಸಾರ್ಟ್ ಮಾಲೀಕರ ಹಣ ತಿಂದು ರೈತರ ಬಲಿ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಷ್ಟಕ್ಕೂ ಇವರೆಲ್ಲರ ಆಕ್ರೋಶಕ್ಕೆ ಕಾರಣ ಅದೊಂದು ನಿರ್ಧಾರ. ಸರ್ಕಾರ ತೆಗೆದುಕೊಂಡಿರೋ ಅದೊಂದು ನಿರ್ಧಾರದಿಂದ ರೈತರು ಭೀತಿಗಿಳಿದಿದ್ದಾರೆ. ಭಾರೀ ವಿರೋಧದ ನಡುವೆ ಕಬಿನಿ ಬಂಡೀಪುರ ಸಫಾರಿಗೆ ಗ್ರೀನ್ ಸಿಗ್ನಲ್. ರೊಚ್ಚಿಗೆದ್ದ ರೈತ ಸಂಘ ಪ್ರತಿಭಟನೆ. ಅರಣ್ಯ ಭವನಕ್ಕೆ ಮುತ್ತಿಗೆ, ಆಕ್ರೋಶ. ಸಫಾರಿಗೆ ಅವಕಾಶ ಕೊಟ್ಟ ಸರಕಾರ ಹೇಳಿದ್ದೇನು? ರೈತರ ಆತಂಕವೇನು? ಭಾರೀ ವಿರೋಧದ ನಡುವೆ ಕಬಿನಿ, ಬಂಡೀಪುರ, ನಾಗರಹೊಳೆಯಲ್ಲಿ ಸಫಾರಿ ನಡೆಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಫಾರಿ ನಡೆಸಬಹುದು ಅಂತ ಅರಣ್ಯ ಇಲಾಖೆ ಹೇಳಿತ್ತು. ಈ ಮೂಲಕ ಕೆಟ್ಟು ದಿನಗಳ ಕೆಲವರ ಕನಸಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಫಾರಿಗೆ ಹೋಗಬೇಕು, ವನ್ಯ ಸಂಪತ್ತನ್ನ ಕಣ್ತುಂಬಿಕೊಳ್ಳಬೇಕು ಅಂತಿದ್ದೋರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಂತಾಗಿದೆ. ಆದರೆ ಸರಕಾರದ ಈ ನಿರ್ಧಾರ ಕೆಲವರನ್ನು ಕೆರಳಿಸಿದೆ. ಕಾಡಂಚಿನ ಗ್ರಾಮಸ್ಥರನ್ನು, ರೈತರನ್ನು ರೊಚ್ಚಿಗೆಬ್ಬಿಸಿದೆ. ಅಕ್ರಮ ರೆಸಾರ್ಟ್ಗಳ ಮಾಲೀಕರ ಹಣ ತಿಂದು ರೈತರ ಜೀವ ಬಲಿ ಕೊಡ್ತೀರಾ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿರೋ ರೈತರು, ರಾಜ್ಯ ಸರ್ಕಾರ, ಅರಣ್ಯ ಇಲಾಖೆ, ಪೊಲೀಸರು, ರೆಸಾರ್ಟ್ ಮಾಲೀಕರು ಎಲ್ಲರ ವಿರುದ್ಧ ಗುಡುಗಿದ್ದಾರೆ. ಇವ್ರು ಸಫಾರಿ ಮಾಡಕ್ ಹೊರಟಿರತಕ್ಕಂಥದ್ದು ರೈತರ ಮಕ್ಕಳು ಸಮಾಧಿ ಕಟ್ಟಲಿಕ್ಕೆ. ರೈತರ ಮಕ್ಕಳ ಸಮಾಧಿ ಮೇಲೆ ಸಫಾರಿ ದುಡ್ಡು ವಸೂಲು ಮಾಡಿ ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರ ನಡೆಸ್ತಾನಲ್ರಿ. ನಿನ್ ಗ್ಯಾರಂಟಿ ಸರ್ಕಾರಕ್ಕೆ ನಮ್ಮ ರೈತರ ಮಕ್ಕಳ ಸಮಾಧಿ ದುಡ್ಡೇ ಬೇಕಪ್ಪ ನಿನಗೆ. ಯಾವುದೇ ಕಾರಣಕ್ಕೂ ಸಫಾರಿಯನ್ನ ನಾಗರಹೊಳೆ, ಬಂಡೀಪುರ ಮತ್ತು BRT ಒಳಗಡೆ ನಡೀಲಿಕ್ಕೆ ಬಿಡಬಾರ್ದು. ರೆಸಾರ್ಟ್ ಮಾಲೀಕರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಕ್ಕಂಥದ್ದು ನಿಂತೋಯ್ತದೆ ಅಂತೇಳಿ ಆ ಮಂತ್ರಿ ಹೇಳ್ತಾವನಲ್ಲ, ಬಾರಿನ ಬಂಡೀಪುರಕ್ಕೆ ಹೇಳು. ಅರಣ್ಯ ಭವನಕ್ಕೆ ಭಾಗ್ಯರಾಜ್ ತಂಡದ ಮೂಲಕ ಮುತ್ತಿಗೆ ಹಾಕಿದ ರೈತ ನಾಯಕರು ಅಲ್ಲಿದ್ದ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಡಿನ ಬದಲು ಕಾಸನ್ನ ಕಾಪಾಡಿದ ಕಾಡು ಮಂತ್ರಿ ಅಂತ ಕಿಡಿಕಾರಿದ್ದಾರೆ. ರೈತರ ಹೆಣ್ಣು ಮಕ್ಕಳು ವಿಧವೆಯರಾಗಬೇಕ? ಎಷ್ಟು ಜನ ರೈತರ ಪ್ರಾಣ ಬೇಕು ನಿಮಗೆ? ಅಕ್ರಮ ರೆಸಾರ್ಟ್ನಲ್ಲಿ ಮಾಲೀಕರ ಹಣ ತಿಂದು ರೈತರ ಬಲಿ ಕೊಡ್ತೀರಾ? ರೆಸಾರ್ಟ್ ಮಾಲೀಕರ ಕಾಸು ತಿಂದು ರೈತರ ಜೊತೆ ಆಟ ಆಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಫಾರಿ ಆರಂಭಿಸಿದ್ರೆ ಬೀದಿಗಿಳಿದು ಹೋರಾಟ ಗ್ಯಾರಂಟಿ ಅಂದಿದ್ದಾರೆ. ಅದೇ ನೀವು ಬೇಕಾದ್ರೆ ಸಫಾರಿ ನಿಲ್ಸೋದು, ಬೇರೆ ಸಫಾರಿ ಬಿಡೋದ? ಅಲ್ಲಿ ನಮ್ಮ ರೈತರ ಮಕ್ಕಳನ್ನ ತಿನ್ಕೊಂಡು ಮುಂಡೇರಾಗ್ತಾವ್ರ ಹೆಣ್ಮಕ್ಳೆಲ್ಲ. ಮಂತ್ರಿಗಳು MLAಗಳು ಬಂದು ಮರಿಕಳಿ ಅಂತ ಹೇಳಿ ಅಲ್ಲಿ ಬಂದು ಮರಿಕಳ್ರಿ. ಕಾಡ್ಲಿ ಮಂತ್ರಿಗಳು MLAಗಳ ಮಕ್ಕಳು ಭಿಕ್ಷೆ ಎತ್ತಿ ಒಂದೊಂದು ಕೋಟಿ ಕೊಡ್ತೀವಿ ನಾವು. ಅವ್ರು ದುಡ್ಡಿಗೆ ಮಜಾ ಮಾಡಕ್ಕೆ ಇರೋದು.
ಕಾರ್ಡ್ ಕಾಯಕ್ಕೆ ಮಂತ್ರಿ ಇರೋದು. ಕಾರ್ಡ್ ಕಾಯ ಮಂತ್ರಿ ಬೆಂಗಳೂರು ಕೂತ್ಕೊಂಡು ಆದೇಶ ಮಾಡಿದ್ರೆ ನಾವು ಒಪ್ಕೊಳ್ಳೋಕ್ಕಾಗ್ತದ? ನವೆಂಬರ್ ಮೊದಲ ವಾರದಲ್ಲಿ ಸಫಾರಿ ಬಂದ್ ಮಾಡಿದ್ದ ಸರ್ಕಾರ. ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಹುಲಿ ದಾಳಿಯಿಂದ ಜೀವಹಾನಿ ಹೆಚ್ಚಾಗ್ತಾ ಇತ್ತು. ಹುಲಿ ದಾಳಿಗೆ ಹಲವರು ಪ್ರಾಣ ಕಳೆದುಕೊಂಡಿದ್ರು. ಇದನ್ನು ಗಮನಿಸಿದ ಸರ್ಕಾರ ನವೆಂಬರ್ ಮೊದಲ ವಾರದಿಂದ ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ಬಂದ್ ಮಾಡಿತು. ಮುಂದಿನ ಆದೇಶದವರೆಗೆ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಸಫಾರಿ ಬಂದ್ ಮಾಡಲು ಮತ್ತು ಮಾನವ ವನ್ಯಜೀವಿಗಳ ಸಂಘರ್ಷ ಆಗಿರುವ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಸ್ಥಗಿತಗೊಳಿಸಲು ಸೂಚನೆ ನೀಡಿತು. ಅಷ್ಟೇ ಅಲ್ಲ, ಪದೇ ಪದೇ ದಾಳಿ ಮಾಡುತ್ತಿರುವ ಹುಲಿಯನ್ನು ಹಿಡಿಯಲು ಕ್ರಮ ಕೈಗೊಳ್ಳುವಂತೆ ಸ್ಪಷ್ಟ ಸೂಚನೆ ಕೊಡಿತು. ಆ ನಂತರ ಅಲ್ಲಿ ಕಾಡಂಚಿನ ಗ್ರಾಮಸ್ಥರು ಮತ್ತು ರೈತರು ನೆಮ್ಮದಿಯಾಗಿದ್ದರು. ಕಾಡಿನಲ್ಲಿರೋ ಪ್ರಾಣಿಗಳು ಕೂಡ ಆರಾಮಾಗಿದ್ವು. ಕಾಡು ಶಾಂತಿಯುತವಾಗಿತ್ತು. ಈಗ ಆ ಶಾಂತಿಗೆ ಧಕ್ಕೆ ಆಗೋ ಕೆಲಸ ಆಗ್ತಿದೆ. ಸಫಾರಿಗೆ ಅವಕಾಶ ಕೊಟ್ಟಿದೆ ಸರ್ಕಾರ. ಇದು ಆಕ್ರೋಶಕ್ಕೆ ಕಾರಣವಾಗಿದೆ. MNC ಕಂಪನಿಗಳಿಗೆ ಒಪ್ಪಂದ ಮಾಡ್ಕೊಂಡು ಅಲ್ಲಿನ ರೈತರ ಎತ್ತಂಗೆ ಎಲ್ಲ ಮೂಲ ಅಲ್ಲಿನ ರೈತರು ಗುಳೆ ಹೋಗ್ಬೇಕು, ಆ ಜಮೀನ ನೀವು ತಕ್ಕಬೇಕು, ಇವೆಲ್ಲ ಪ್ಲ್ಯಾನ್ ಮಾಡ್ತೀರಾ. ಯಾವುದೇ ಕಾರಣಕ್ಕೂ 1 ಗುಂಟೆ ಜಮೀನು ಕೊಡಲ್ಲ, ನಿಮ್ಮನ್ನ ಒಳಗೆ ಬಿಡೋಕ್ಕೂ ಬಿಡಲ್ಲ. ಅಕ್ಟೋಬರ್ ತಿಂಗಳಲ್ಲಿ ನಾಗರಹೊಳೆ ಬಂಡೀಪುರದಲ್ಲಿ ಹುಲಿ ದಾಳಿಯಿಂದ ಅನೇಕ ಜನರು ಸಾವನ್ನಪ್ಪಿದ್ರು. ನಮ್ಮ ಸರ್ಕಾರದ ಆದ್ಯತೆ ಮಾನವನ ಜೀವ. ಪ್ರತಿ ಜೀವ ಅತ್ಯಮೂಲ್ಯವಾದದ್ದು. ಯಾವುದೇ ಜೀವಕ್ಕೂ ಹಾನಿಯಾಗಬಾರದು ಎಂದು ನವೆಂಬರ್ 7ರಿಂದ ಸಫಾರಿ ಬಂದ್ ಮಾಡಿ ಆದೇಶ ಮಾಡಿದ್ವಿ. ಕ್ರಮ ಕೈಗೊಂಡರೂ ಕೂಡ ಪ್ರತಿ ವರ್ಷ 45ರಿಂದ 50 ಜನ ಸಾಯ್ತಾಗಿದ್ದಾರೆ. ಇದು ನೋವಿನ ಸಂಗತಿ. ಇದೀಗ ಮತ್ತೆ ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ಪುನರಾರಂಭ ಆಗುತ್ತೆ ಎಂದಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ಸಫಾರಿಯನ್ನು ಪುನರಾರಂಭಿಸಬೇಕು ಅನ್ನುವಂಥ ಒಂದು ಚರ್ಚೆ ಆಗಿದೆ. ಸಫಾರಿಯಲ್ಲಿ ಬಳಕೆ ಆಗುತ್ತಿದ್ದ ವಾಹನಗಳ ಪೈಕಿ ಪ್ರಥಮ ಹಂತದಲ್ಲಿ 50% ಮಾತ್ರ ಈ ಸಫಾರಿ ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಉಳಿದ ನಮ್ಮಲ್ಲಿ ಏನು 50% ವಾಹನ ಮತ್ತು ಸಿಬ್ಬಂದಿ ಏನಿದ್ದಾರೆ, ಆ ಸಿಬ್ಬಂದಿಯನ್ನು ಅರಣ್ಯದಂಚಿನ ಗ್ರಾಮಗಳ ಬಳಿ ಗಸ್ತು ಹೆಚ್ಚಿಸಲು ಬಳಸುವ ಮೂಲಕ ವನ್ಯಮೃಗಗಳು ನಾಡಿಗೆ ಬಾರದಂತೆ ತಡೆಯಲು ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೇವಲ 50% ವಾಹನ ಮಾತ್ರ ಬಳಕೆ ಮಾಡಲಾಗುವುದು ಅಂತ ನೋಡಿ. ಮೊದಲೆಲ್ಲ 8 ಗಂಟೆ ತನಕ ಸಫಾರಿಗೆ ಸಮಯ ಕೊಡ್ತಾ ಇದ್ರು. 8 ಗಂಟೆ ಇದ್ದಿದ್ದು ನಾವು 5 ಗಂಟೆ ಮಾಡಿದ್ದೇವೆ ಬಂಡೀಪುರದಲ್ಲಿ. ಮತ್ತು ಬೇರೆ ಬೇರೆ ಕಡೆ ಸ್ವಲ್ಪ ಟೈಮಿಂಗ್ ಕಡಿಮೆ ಮಾಡಿದ್ದೇವೆ. ಮತ್ತು ಹಿಂದೆ ಏನು ಎಷ್ಟು ವಾಹನಗಳು ಉಪಯೋಗ ಮಾಡ್ತಾಯಿದ್ರು ಆ ವಾಹನಗಳ ಸಂಖ್ಯೆ ಅರ್ಧಕ್ಕೆ ಇಳಿಸಿದ್ದೇವೆ. ಒಬ್ಬೊಬ್ಬರದ್ದು ಒಂದೊಂದು ವಾದ. ಸಫಾರಿ ಬೇಡ ಅಂತ ರೈತರು ಹೇಳ್ತಾಗಿದ್ದಾರೆ. ಇಷ್ಟಕ್ಕೂ ಸಫಾರಿ ವಿಚಾರದಲ್ಲಿ ರೈತರ ವಿರೋಧ ಬೇಕೇ ಗೊತ್ತ. ಇಲ್ಲಿದೆ ನೋಡಿ. ಸಫಾರಿ ಆರಂಭಿಸಿದ್ರೆ ಕಾಡಿಗೆ ಹಾನಿಯಾಗತ್ತೆ. ಕಾಡು ಪ್ರಾಣಿಗಳು ಗ್ರಾಮಗಳಿಗೆ ನುಗ್ತಾವೆ. ಕಾಡಂಚಿನ ಗ್ರಾಮಗಳಲ್ಲಿ ರೈತರ ಮೇಲೆ ದಾಳಿ ಮಾಡುತ್ತವೆ. ಹುಲಿ ದಾಳಿಯಿಂದ ಈಗಾಗಲೇ ಸಾಕಷ್ಟು ಮಂದಿ ಬಲಿಯಾಗಿದ್ದಾರೆ. ರೆಸಾರ್ಟ್ಗಾಗಿ ಸಫಾರಿಗೆ ಅವಕಾಶ ಕೊಟ್ಟಿರೋ ಆರೋಪವು ಕೇಳಿ ಬಂದಿದೆ. ರೆಸಾರ್ಟ್ಗಳಿಂದ ಕಾಡಿನ ಪರಿಸರ ಹಾಳಾಗುತ್ತೆ. ಆದ್ದರಿಂದ ರೆಸಾರ್ಟ್ಗೆ ಅವಕಾಶ ನೀಡಬಾರದು ಅಂತಿದ್ದಾರೆ ರೈತರು. ಸಫಾರಿ ಬೇಕು ಅನ್ನೋರು ತುಂಬಾ ಮಂದಿ ಇದ್ದಾರೆ. ಅದರಲ್ಲಿ ವನ್ಯಜೀವಿ ಪ್ರಿಯರು ಒಂದಷ್ಟು ಮಂದಿ ಇದ್ರೆ, ಇನ್ನು ಒಂದಷ್ಟು ಮಂದಿ ರೆಸಾರ್ಟ್ ಮಾಲೀಕರು ಇದ್ದಾರೆ. ಸಫಾರಿ ಆರಂಭ ಮಾಡಿದ್ರೆ ರೆಸಾರ್ಟ್ಗೆ ಕೋಟಿ ಕೋಟಿ ಆದಾಯ ಬರೋ ನಿರೀಕ್ಷೆಯಲ್ಲಿ ರೆಸಾರ್ಟ್ ಮಾಲೀಕರು ಇದ್ದಾರೆ. ಇದೇ ಕಾರಣಕ್ಕೆ ಸರ್ಕಾರಕ್ಕೆ ಲಾಭಿ ಮಾಡಿದ್ದಾರಂತೆ ರೆಸಾರ್ಟ್ ಮಾಲೀಕರು. ರೆಸಾರ್ಟ್ ಮಾಲೀಕರ ಲಾಭಿಗೆ ಮಣಿದ ಸರ್ಕಾರ ಸಫಾರಿ ಆರಂಭಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಆದ್ದರಿಂದ ಸಫಾರಿ ಬೇಡವೇ ಬೇಡ ಅಂತಿದ್ದಾರೆ ಹೋರಾಟಗಾರರು. ಯಾರೋ ಒಂದಷ್ಟು ಬೆರಳೆಣಿಕೆಯಷ್ಟು ಅಧಿಕಾರಿಗಳು, ಒಂದಷ್ಟು ಬೆರಳೆಣಿಕೆಯಷ್ಟು ಬಂಡವಾಳಶಾಹಿಗಳು ನಿಮ್ಮ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ನಮ್ಮ ಮಾದೇಶ್ವರನ ಬೆಟ್ಟದ ಉಂಡಿಗೆ 3 ಕೋಟಿ ಬಂದ್ಬಿಟ್ರೆ ಕೋಟ್ಯಾಧಿಪತಿಯಾದ ಮಾದೇಶ್ವರ ಅಂತ ಹೇಳಿ ಕ್ಯಾಪ್ಷನ್ಗಳಾಗ್ತಾರೆ. ಈ ಒಂದು ಸಫಾರಿ ಏನಿದೆ ಇದು ಹೆಚ್ಚು ಕಮ್ಮಿ 40ರಿಂದ 50 ಕೋಟಿಯ ಒಂದು ಕಲೆಕ್ಷನ್ ಆಗುವಂಥ ಪಾಯಿಂಟ್ಗಳು. ಹಾಗಾಗಿ ಇಲ್ಲಿ
ಇವರಿಗೆ ಕಾಡಕ್ಕಿಂತ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಹಣದ ಆಮಿಷಗಳಿದ್ದಾವೆ. ಹಣದ ಮೇಲೆ ಅವ್ರಿಗೆ ಅಷ್ಟು ದೊಡ್ಡ ಮಟ್ಟದ ವ್ಯಾಮೋಹ ಇದೆ. ಇವರಿಗೆ ಕಾಡು ಬೇಕಾಗಿಲ್ಲ, ಕಾಡು ಪ್ರಾಣಿ ಬೇಕಾಗಿಲ್ಲ. ಅದು ಮಾನ್ಯ ಮಂತ್ರಿಗಳೇ, ಇವರುಗಳು ಆ ಕಾಡನ್ನ ಲೂಟಿ ಮಾಡೋದಕ್ಕೆ ನಿಂತಿದ್ದಾರೆ. ಆ ಕಾಡನ್ನು ನಾವು ಕಾಪಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಇದೆ. ಯಾವ ಒತ್ತಡಕ್ಕೂ ಮಣಿಯದೆ ನೀವು ಯಾವ ಕಾರಣಕ್ಕೂ ಸಫಾರಿ ಶುರು ಮಾಡೋದ ಕಡೆ ತಾವು ಯಾವುದೇ ನಿರ್ಣಯವನ್ನು ತಗೋಬೇಡಿ ಅಂತ ನಾನು ಈ ಮೂಲಕ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಸೇ ನೋ ಟು ಸಫಾರಿ ಅನ್ನೋ ಅಭಿಯಾನಗಳು ಶುರು ಮಾಡ್ತೀವಿ. ಸಫಾರಿ ಬೇಕೋ ಬೇಡವೋ ಅನ್ನೋದು ಗೊಂದಲಮಯ ವಿಚಾರ. ಆದರೆ ಈಗ ತಜ್ಞರ ಸಮಿತಿ ಸಫಾರಿ ಪುನರಾರಂಭಕ್ಕೆ ಸೂಚನೆ ಕೊಟ್ಟಿದೆಯಂತೆ. ಆದ್ದರಿಂದಲೇ ಸರಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು. ಇಷ್ಟಕ್ಕೂ ಸರಕಾರದ ವಾದವೇನು ಗೊತ್ತಾ? ಇಲ್ಲಿದೆ ನೋಡಿ. ಆ ಭಾಗದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಆಗಿತ್ತು. ಸರಕಾರ ಸಮಿತಿ ರಚನೆ ಮಾಡಿತ್ತು. ಆ ಸಮಿತಿ ಮಧ್ಯಂತರ ವರದಿ ಬಿಡುಗಡೆ ಮಾಡಿದೆ. ಸಫಾರಿ ನಿಲ್ಲಿಸಿದ್ರಿಂದ ಜನರ ಜೀವನೋಪಾಯಕ್ಕೆ ಕಷ್ಟವಾಗಿದೆ. ಉದ್ಯೋಗ ಕಳೆದುಕೊಂಡಿರೋರು ಪ್ರತಿಭಟನೆ ನಡೆಸಿದ್ದಾರೆ. ಅರಣ್ಯ ಬಳಿಯ ಗ್ರಾಮಗಳ ಬಳಿ ಗಸ್ತು ಹೆಚ್ಚಳ ಮಾಡಲಾಗಿದೆ. 8 ಗಂಟೆಗಿದ್ದ ಸಫಾರಿ 5 ಗಂಟೆಗಳಿಗೆ ಇಳಿಕೆ ಮಾಡಲಾಗಿದೆ. ಸಫಾರಿಯಿಂದ ಕಾಡು ಪ್ರಾಣಿಗಳು ನಾಡಿಗೆ ಹೋಗ್ತಿಲ್ಲ. ಯಾವುದೇ ವೈಜ್ಞಾನಿಕ ಪುರಾವೆ ಇದಕ್ಕಿಲ್ಲ. ಆದ್ದರಿಂದ ಸಫಾರಿಗೆ ಅಸ್ತು ಎಂದಿದೆ ರಾಜ್ಯ ಸರ್ಕಾರ. 100 ದಿನಗಳ ಬಳಿಕ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಸಫಾರಿಯನ್ನು ಪುನರಾರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಕಟ್ಟುನಿಟ್ಟಿನ ನಿರ್ಬಂಧಗಳೊಂದಿಗೆ ಸಫಾರಿಗೆ ಅನುಮತಿ ನೀಡಲಾಗಿದೆ. ಪ್ರಾಯೋಗಿಕ ಹಂತದಲ್ಲಿ ದಿನಕ್ಕೆ ಗರಿಷ್ಠ 50 ಸಫಾರಿ ವಾಹನಗಳಿಗೆ ಮಾತ್ರ ಅನುಮತಿ ನೀಡಲಾಗುತ್ತಿದ್ದು, ಖಾಸಗಿ ವಾಹನಗಳಿಗೆ ನಿರ್ಬಂಧ ಹೇರಿ ಸಫಾರಿ ಬಸ್ಗಳಿಗೆ ಮಾತ್ರ ಪ್ರವೇಶ ನೀಡಲಾಗುತ್ತಿದೆ. 1 ತಿಂಗಳ ಅವಧಿಯ ಸಮಯದಲ್ಲಿ ಸಫಾರಿಗಳನ್ನು ಹಂತ ಹಂತವಾಗಿ ತೆರೆಯಲು ಸರ್ಕಾರ ಮುಂದಾಗಿದೆ. ಸಫಾರಿ ಆರಂಭಿಸುವಂತೆ ಸ್ಥಳೀಯರ ಒತ್ತಾಯ. ಸಫಾರಿ ಬೇಡ ಅಂತ ಕೆಲವರು ಹೇಳ್ತಾಗಿದ್ರೆ ಸಫಾರಿ ಬೇಕೇ ಬೇಕು ಅಂತಾನು ಕೆಲವರು ಬ್ಯಾಟಿಂಗ್ ಮಾಡಿದ್ದಾರೆ. ಬಂಡೀಪುರದ ಮೇಲುಕಾಮನಹಳ್ಳಿ ಸಫಾರಿ ಕೇಂದ್ರದ ಬಳಿ ಕಾಡಂಚಿನ ಕೆಲವು ಗ್ರಾಮಸ್ಥರು, ರೆಸಾರ್ಟ್, ಹೋಮ್ ಸ್ಟೇ, ಹೋಟೆಲ್ ಸಿಬ್ಬಂದಿ ಸಫಾರಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಫಾರಿ ವಿರೋಧಿಸಿ ಪ್ರತಿಭಟನೆಗಿಳಿದಿರುವ ರೈತರ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವಿಚಾರಕ್ಕೆ ರೈತರು ಹಾಗೂ ಸ್ಥಳೀಯರ ನಡುವೆ ಜಟಾಪಟಿ ನಡೆದಿದೆ. ಸಫಾರಿ ಬೇಕು ಎಂದು ಹೋರಾಟಕ್ಕಿಳಿದವರ ಬಂಧನ ಮಾಡಲಾಗಿದೆ. ಈಗ ಸಫಾರಿ ಪರ ವಿರೋಧ ಚರ್ಚೆಯಾಗುತ್ತಿದ್ದು, ಎರಡೂ ಚರ್ಚೆ ಸರಕಾರವನ್ನಾಗಿ ಕಟ್ಟಿಗೆ ಸಿಲುಕಿಸೋ ಸಾಧ್ಯತೆ ದಟ್ಟವಾಗಿದೆ.